hello, namaskara. Welcome back to my YouTube channel. Good morning, guys. So, day 3 of vlog. So, ನಾನು ಕನ್ಸಿಸ್ಟೆನ್ಸಿ ಆಗಿ 100 ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ. 100 ಡೇಸ್ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಆನ್ ಯೂಟ್ಯೂಬ್. ನಾನು ವಿಡಿಯೋ ನೋಡ್ತಿದ್ದೆ, ನೀವು 100 ಡೇಸ್ ಅಪ್ಲೋಡ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತ. ಸೊ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕೂ ಮುಂಚೆ ನಾನು ಕನ್ಸಿಸ್ಟೆನ್ಸಿ ಆಗಿ 6 ಮಂತ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಅವಾಗ ಏನೂ ಆಗಿರಲಿಲ್ಲ, ವ್ಯೂಸ್ ಬರ್ತಿತ್ತು, ಚೆನ್ನಾಗಿ ಇನ್ಕ್ರೀಸ್ ಎಲ್ಲ ಆಗಿತ್ತು. ಬಟ್ ಅವಾಗೇನು ಮಾನಿಟೈಸ್ ಆಗಿರಲಿಲ್ಲ, ಯಾಕಂದರೆ ನಾನು ಅವಾಗ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡಿರಲಿಲ್ಲ, ಓನ್ಲಿ ಶಾರ್ಟ್ ಫಾರ್ಮೆಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಸೊ ಇವಾಗ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಎಲ್ಲರೂ ಅಂತಾರೆ ಕನ್ಸಿಸ್ಟೆನ್ಸ್ ಆಗಿರಿ, ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಸೊ ಡೇ 3 ಆಫ್ ಡೈಲಿ ವ್ಲಾಗ್ಸ್. ಸೊ ಇವಾಗ ಬ್ರಷ್ ಮಾಡಿ ಸ್ನಾನ ಮಾಡಿ ಆಫೀಸಿಗೆ ಹೋಗಕ್ಕೆ ರೆಡಿ ಆಗಬೇಕು. ಸೊ ಬನ್ನಿ ಗೈಸ್, ಫಸ್ಟ್ ಫ್ರೆಶ್ ಅಪ್ ಆಗಿಬಿಡ್ತೀನಿ. 12 seconds later. ಇವಾಗ ನಾನು ಫುಲ್ ಫ್ರೆಶ್ ಅಪ್ ಆಗಿನಿ, ಫುಲ್ ಡ್ರೆಸ್ ಎಲ್ಲ ಹಾಕೊಂಡಿನಿ. ಸೊ ಬರ್ರಿ, ಇವಾಗ ಆಫೀಸಿಗೆ ಲೇಟ್ ಆಗ್ಲತ್ತದ. ಸೊ ಬೇಗ ಒಂದು ದೋಸೆ ಹಾಕೊಂಡ್ಬಿಟ್ಟು ತಿನ್ನೋಣ. ನಾನು ಗ್ಯಾಸ್ ಆನ್ ಮಾಡೀನಿ. ಸೊ ಇವಾಗ ದೋಸೆ ಹಾಕೋಣ. ನೋಡಿ ಬ್ಯಾಟರ್. ಸೊ ಇದು ಉತ್ತಪ್ಪ ಅಂತಾರೆ ನಮ್ಮ ಸೈಡ್, ಅಂದರೆ ದೋಸೆದಲ್ಲೇ ಡಿಫ್ರೆಂಟ್ ವೆರೈಟಿ. ಸೊ ಬನ್ನಿ ದೋಸೆ ಮಾಡೋಣ. ಸೊ ಗೈಸ್, ಇವಾಗ ಹಂಚ್ ಕಾದಿದೆ. ಸೊ ಇವಾಗ ದೋಸೆ ಬ್ಯಾಟರ್ ರೆಡಿ ಇದೆ. ಸೊ ಇವಾಗ ದೋಸೆ ಹಾಕೋದಷ್ಟೇ ಬಾಕಿ. ಸೊ ಬಿಸಿ ದೋಸೆ ತಿಂದಿವತ್ತು ಇದಕ್ಕೆ ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕಂತೆ ಗೊತ್ತಿಲ್ಲ ನನಗೆ. ಆಫೀಸ್. ಸೊ ಇವಾಗ ಬಿಸಿ ದೋಸೆ ತಿಂದು ಆಫೀಸಿಗೆ ಹೋಗೋಣ. ಕ್ಯಾಮ್ರಾ ಆನ್ ಆದಿಲ್ಲ. ಏನಂದೆ ಇನ್ನೊಂದ್ಸಲ? ಕ್ಯಾಮ್ರಾ ಆನ್ ಆದಿಲ್ಲ. ದೋಸೆ ರೆಡಿ ಆಗ್ತಿದೆ ಗೈಸ್. ಇವಾಗ ಮೇಲೆಯಿಂದ ಎಣ್ಣೆ ಹಾಕ್ತಾ ಇದ್ದೀನಿ ಫುಲ್. ಈ ಬ್ಯಾಟ್ರಿ ಆಲ್ರೆಡಿ ನಮ್ಮ ಮಮ್ಮಿ ಮಾಡಿಟ್ಟಿರು. ಸೊ ಬರೀ ಹಾಕೋದಷ್ಟೇ ನನ್ನ ಕೆಲಸ. ಬಿಸಿ ಆಗ್ತಿದೆ, ಆಗ್ಲಿ. ನೋಡಿದ್ರಲ್ಲ ಗೈಸ್, ಹೆಂಗ ಫುಲ್ ತ್ರಿಶ್ ಆಗ್ಬಿಟ್ಟಿನಿ. ನಂಗೂ ಅಡಿಗೆ ಮಾಡಕ್ ಬರುತ್ತ. ನನ್ಗೆ ಏನೇನ್ ಮಾಡಕ್ ಬರ್ತದ ಅಂದ್ರ, ನಾ ಸ್ಯಾಂಡ್ವಿಚ್ ಮಾಡ್ತೀನಿ, ಮತ್ತ ನಾನ್ ವೆಜ್ ಮಾಡ್ತೀನಿ, ಅನ್ನ ಮಾಡ್ತೀನಿ, ಸಾರು ಮಾಡ್ತೀನಿ, ಹಿಂಗೆ ಹೇಳ್ಕೊಂಡು ಹೋದ್ರೆ ಲಿಸ್ಟೇ ಆಗತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಬರುತ್ತೆ, ಒಂದು ಸ್ವಲ್ಪ ಬಿಟ್ಟು. ಸೊ ಅಂದ್ರೆ ಮಮ್ಮಿ ಅವ್ರ ಟ್ರೈನಿಂಗ್ ಇರೋರಿಗೆ, ನಮ್ಗೆ ಗೊತ್ತೇ ಇಲ್ದವ್ರಿಗೆ ಡಿಫ್ರೆನ್ಸ್ ಇರುತ್ತೆ ಅಡಿಗೆ ವಿಚಾರದಲ್ಲಿ. ಸೊ ಮುಂದೆ ನನ್ ಗಂಡಂಗೆ ಉಪವಾಸ ಆದ್ರೂ ಹಾಕಲ್ಲ, ಅಡಿಗೆ ಮಾಡಿ ಹಾಕ್ತೇನೆ, ಅಷ್ಟು ಬರುತ್ತೆ ಗಾಯ್ಸ್. ಬಿಸಿ ದೋಸೆ ಎಷ್ಟ್ ಚಂದ ಹಾಕಿನ್ ನೋಡ್ರಿ. ಸೊ ಈ ದೋಸೆಗೆ ಏನಿಲ್ಲ, ಇದ್ರೊಳಗ ದೋಸೆ ಬ್ಯಾಟರ್ನಾಗ ಸ್ವಲ್ಪ ವೆಜಿಟೇಬಲ್ಸ್, ನಿಮ್ ಮನೆಗಿದ್ದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಏನ್ ಬೇಕೆಲ್ಲ ಹಾಕ್ಬಿಡ್ರಿ. ಖಾರ, ಉಪ್ಪು, ಮಸಾಲ ಹಾಕ್ಬಿಡ್ರಿ, ತಿರ್ಗಿಸ್ಬಿಡ್ರಿ, ಆಯ್ತು ದೋಸೆ ರೆಡಿ. ಅಷ್ಟೇ, ಏನ್ ಕಾಂಪ್ಲಿಕೇಟೆಡ್ ಇಲ್ಲ. ಚಟ್ನಿ. ಸೊ ದೋಸೆ ಜೊತೆ ನಮ್ಮ ಮಮ್ಮಿ ಕೆಂಪು ಚಟ್ನಿ ಮಾಡ್ಯಾರ. ಸೊ ಬರ್ರಿ ಕೆಂಪು ಚಟ್ನಿ ಟೇಸ್ಟ್ ಮಾಡೋಣ. ಒಂದ್ ದೋಸೆಗೆ ಇಷ್ಟು ಸಾಕು ಅನ್ಕೋತೇನೆ, ಅಷ್ಟೇ ಸಾಕು. ಸೊ ವಿತ್ ಕೆಂಪು ಚಟ್ನಿ ದೋಸಾ ಡೈಲಿ. 10 hours later. ನಂದು ಬ್ಲಾಗ್ನಾಗ ನಂದೊಂದೊಂದು ಬ್ಯಾಕ್ ಸ್ಟೋರೀಸ್ ಹೇಳ್ತೀನಿ ಗೈಸ್, ಏನಂತೀರಾ? ಆ ಲಿಂಕ್ಡ್ಇನ್ ಪ್ರೊಫೈಲ್ ಒಳಗಡೆಯಿಂದ ನಿಂತ್ಕೊಂಡು ಅದು ಓಪನ್ ಟು ವರ್ಕ್ ಇರ್ತದಲ್ಲ, ನಾವ್ ಪ್ರೊಫೈಲ್ ಮಸ್ತ್ ನಿಂತಿರ್ತೀವಿ, ಓಪನ್ ಟು ವರ್ಕ್ ಅಂತ ಅಲ್ಲಿ ಇರುತ್ತೆ. ನಾನು ಒಳಗಡೆಯಿಂದ ಪ್ಲೀಸ್ ಯಾರಾದ್ರೂ ಜಾಬ್ ಕೊಡಿ, ಪ್ಲೀಸ್ ನಂಗೆ ಜಾಬ್ ಕೊಡಿ, ಇಲ್ಲ ಅಂದ್ರೆ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ಇಜ್ಜತ್ಗೆ ಫಾಲುದ ಆಗ್ತದ, ಇಂಜಿನಿಯರಿಂಗ್ ಓದ್ಬಿಟ್ಟು ಹಣ ಪರಿಸ್ಥಿತಿ ಇತ್ತು. ಬಟ್ ಆ ದೇವ್ರು ನನ್ನ ಮಾತು ಇಷ್ಟು ಬೇಗ ಇಷ್ಟು ಚಂದ ಕೇಳಿಸ್ಕೊಳ್ತಾನ ಅಂತ ಅನ್ಕೊಂಡೇ ಇರ್ಲಿ. ಎಲ್ಲ ಗೊತ್ತಾಗೋಯ್ತು. ಇಲ್ಲ,
ನಾನು ಯಾವಾಗೂ ಯೂನಿವರ್ಸ್ ಗರ್ಲ್. ನನ್ನ ಮನೆಗೂ ಎಲ್ರಿಗೂ ಇದೇ ಹೇಳ್ತೀನಿ. ಆಮೇಲೆ ಲಕ್ಕಿ ಗರ್ಲ್. ಎಲ್ಲದ್ರಾಗೂ ಲಕ್ ಇದ್ದೀನಿ ನಾನು. ನಾನೇ ಲಕ್ ಇದ್ದೀನಿ ಅಂತ ನಾನೇ ನಂಬಲ್ ಹೋದ್ರು ಬೇರೆಯವ್ರು ಹೆಂಗ್ ನಂಬ್ತಾರ? ಸೊ ಫಸ್ಟ್ ನಾನು ನಂಬ್ತೀನಿ. ಒಂದು 4 ಇಂಟರ್ವ್ಯೂ ಅಟೆಂಡ್ ಮಾಡೀನಿ ಗೈಸ್. 4th ಒನ್ನೇ ಇವಾಗ ನಾನು ಹೋಗ್ತಿರೋ ಜಾಬ್. ಸೊ 4ರದು ಒಂದೊಂದು ಎಕ್ಸ್ಪೀರಿಯನ್ಸ್ ಅವ. ನೆಕ್ಸ್ಟ್ ವಿಡಿಯೋನಾಗ ಇನ್ನೊಂದು ಇಂಟರ್ವ್ಯೂಸ್ ಇರ್ತೀನಿ, ಅದು ಭಾರಿ ಮಜಾ ಅದ. ಏನಂತೀರ? ಹೊಸ ಮುಗಿಸ್ಬಿಟ್ಟು ಸಿಗ್ತೀನಿ ಗೈಸ್. 12 seconds later. ಗೈಸ್ ಪಟ ಬ್ಯಾಗ್ನಾಗೆಲ್ಲ ಇಟ್ಕೊ ಮಮ್ಮಿ. ಆಲ್ರೆಡಿ ನಾ ಭಾಳ ಲೇಟ್ ಆಗ್ಲತ್ತೀನಿ. ದಿನ ಲೇಟ್ ಆಗ್ತೀನಿ. ಎಷ್ಟು ಬೇಗ ಎದ್ರು ಬೆಳಗ್ಗೆ 11 ಆಗಿರ್ತದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗದ ನನ್ ಲ್ಯಾಪ್ಟಾಪ್ ಚಾರ್ಜರ್ ಇಟ್ಕೋಬೇಕು. ಇದು ಇಲ್ಲ ಅಂದ್ರೆ ಏನಿಲ್ಲ. ಸೊ ಬಡ ಲ್ಯಾಪ್ಟಾಪ್ ಚಾರ್ಜರ್ ಇಟ್ಕೊಳ್ತಿದ್ದೀನಿ. ಆಮೇಲೆ ನಂದು ಹೆಡ್ಸೆಟ್. ಸೊ ಉಳ್ಕಿದ್ದೆಲ್ಲ ಒಳಗೆ ಅದಾವ. ವಾಟರ್ ಬಾಟಲ್ ಆಯ್ತು, ನನ್ನ ಬ್ಯಾಗ್ ರೆಡಿ ಆಯ್ತು. ಬೇಗ ಮುಖಕ್ಕೆ ರೆಡಿ ಆಗೋಣ ಗೈಸ್. ಬಹಳ ಲೇಟ್ ಆಗ್ಲತ್ತೀನಿ ಆಲ್ರೆಡಿ. 10 hours later. ರೆಡಿ ವಿತ್ ಮೀ ಇದ್ದಾಗ ನಾ ಹಿಂಗ ಏನಾರ ರೆಡಿ ಅದ್ನಂದ್ರು ಒಬ್ರು ಒಂದು ಲೈಕ್ ಕೊಡೋರು. ಏನಂದೆ ಇನ್ನೊಂದ್ಸಲ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಬಟ್ ಡೈಲಿ ನಾ ಹಿಂಗೆ ರೆಡಿ ಆಗ್ತೀನಿ. ಪಾಂಡ್ ಸ್ಕ್ರೀಮ್. ಯಾರ್ಯಾರು ನನ್ ಗೆಟ್ ರೆಡಿ ವಿತ್ ಮೀ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ನಾ ಏನೇನ್ ಹಾಕೋತೀನಿ ಅಂತ. ಸೊ ನಾ ಏನ್ ಹಾಕೋಲ್ಲ, ಎಲ್ರು ಮೇಕಪ್ ಅಂತಾರ. ಏನ್ ಒಂದು ನ್ಯೂ ಮಾಯಿಶ್ಚರೈಸರ್, ಒಂದ್ ಪಾಂಡ್ಸ್ ಕ್ರೀಮ್ ಬಿಟ್ರಿ ಏನ್ ಹಾಕಲ್ಲ. ಆಮೇಲೆ ಅದೇ ನಾರ್ಮಲ್, ಅದಕ್ಕೆಲ್ಲ ಮೇಕಪ್ ಅನ್ನಲ್ಲ. ಮೇಕಪ್ ಆರ್ಟಿಸ್ಟ್ ಮಾಡ್ತಾರ ನೋಡಿ, ಫೌಂಡೇಶನ್ ಎಲ್ಲ ಹಾಕ್ಬಿಟ್ಟು ಅದು ಮೇಕಪ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಜಾಸ್ತಿ ಗರ್ಲ್ಸ್ ಕಡೆನೆ ಪುಷ್ ಮಾಡೋದು. ಸೊ ಸ್ಪೆಷಲಿ ಗರ್ಲ್ಸ್, ಯಾರಾದ್ರೂ ಗರ್ಲ್ಸ್ ನನ್ನ ವಿಡಿಯೋ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇಟ್ ವಿಲ್ ಬಿ ಮೋಟಿವೇಟೆಡ್. ಸೊ ನಾನ್ ನೆಕ್ಸ್ಟ್ ವಿಡಿಯೋ ಮಾರ್ನಿಂಗ್ ಎದ್ದು ಕ್ಯಾಮ್ರಾ ಇದ್ದಾಗ ನಂಗೊಂದು ಮೋಟಿವೇಶನ್. ಸೊ ಅದರಿಂದ ಒಂದು ಮೋಟಿವೇಶನ್ ಬರುತ್ತ ನನಗೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಸೊ 100 days ಚಾಲೆಂಜ್ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಇದ್ರಲ್ಲಿ ಕಾಜಲ್ ಬೇಡ, ಐಬ್ರೋ ಪೆನ್ಸಿಲ್ ಹಾಕೊಂಡ್ಬಿಡ್ತೇನೆ. ಐಬ್ರೋ ಪೆನ್ಸಿಲ್ ಕರೆಕ್ಟ್ ಆಗಿ ಬರ್ತಿಲ್ಲ, ನಾನು ಮಿರರ್ ಅಲ್ಲಿ ಹಾಕೋತೀನಿ. ಇಷ್ಟೆಲ್ಲ ಬಾಚ್ಕೊಂಡ್ಬಿಟ್ಟು ಏನಾದ್ರೂ ಮಿಸ್ಸಿಂಗ್ ಹೊಡಿತೈತಾ? ನನ್ನ ಹೇರು ಕಾಲೇಜಲ್ಲಿ ಇದ್ದಾಗ ಇಷ್ಟಿತ್ತು, ಇವಾಗ ಇಷ್ಟು ಬೆಳೆದಿದೆ. ನಮ್ಮ ಮಮ್ಮಿ ಸೀಕ್ರೆಟ್ ಆಯಿಲ್. ನಮ್ಮ ಮಮ್ಮಿ ಒಂದು ಅಂದ್ರೆ ಎಣ್ಣೆ ಮಾಡ್ತಾರೆ, ಅದೇ ಹಚ್ಕೊಳ್ಳೋದು. ಎಷ್ಟು ಚಂದ ಗ್ರೋತ್ ಆಗ್ಲಿಕ್ಕೆ ನೋಡ್ರಿ ಕೂದಲ್ದ, ಭಾರಿ ಗ್ರೋತ್. ಮೈ ಫೈನಲ್ ಲುಕ್ ಗೈಸ್. ಹೇಗ್ ಕಾಣಿಸ್ತಿದ್ದೀನಿ? ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನಾನು ಇವತ್ತು ಫಾರ್ಮಲ್ಸ್ ಹಾಕೊಂಡಿನಿ, ಈಗ ನೋಡ್ತಿರ್ಬೋದು. ಸೊ ದಿಸ್ ಇಸ್ ಫೈನಲ್ ಲುಕ್ ಅಂಡ್ ನಾನು ಹೋಗ್ತಿದ್ದೀನಿ. ಸೊ ಆನ್ ದ ವೇ ನೋಡೋಣ ಏನಾಗುತ್ತೆ ಅಂತ. ಗೈಸ್ ನಾ ಇವಾಗ ಹೋಗ್ಲತ್ತೀನಿ ಆಫೀಸಿಗೆ ಸ್ಕೂಟಿ ಮ್ಯಾಗ. ಸೊ ಮತ್ತೆ ಆ ಗುಡಿ ಸಿಕ್ತು, ಒಂದು ನಮಸ್ಕಾರ ಮಾಡ್ಕೊಂಡು ಇವತ್ತಿನ ಡೇ ಚಂದ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರ ಲೈಫಲ್ಲಿ ಪಾಸಿಟಿವಿಟಿ ಬರಲಿ ಅಂತ ದೇವ್ರಿಗೆ ಕೇಳ್ಕೊಂಡು ಮುಂದೆ ಹೋಗ್ತಿದ್ದೀವಿ. ಸೊ ಆಲ್ರೆಡಿ ನಮ್ಮ ಮನೆಯಿಂದ ನಮ್ಮ ಆಫೀಸ್ಗೆ ಭಾಳ ದೂರ ಇಲ್ಲ, ಬಟ್ ಟ್ರಾಫಿಕಿಂದ ಭಾಳ ದೂರ ಅನಿಸುತ್ತೆ. ಸೊ ಆ್ಯಕ್ಚುಲಿ ಟ್ರಾಫಿಕ್ ಇಲ್ಲ ಅಂದ್ರೆ ನಾವು 10-15 ನಿಮಿಷನ ರೀಚ್ ಆಗ್ಬೋದು. ಈ ಟ್ರಾಫಿಕ್ ಅದ್ರಿಂದ. ಸೊ ಗೈಸ್ ನಾನು ರೀಚ್ ಆಗಿನಿ. ಸೊ ಬರ್ರಿ ಆಫೀಸಿಗೆ ಹೋಗೋಣ. ಫುಲ್ ಟ್ರಾಫಿಕ್. Bangalore people avoid traffic, but can't help. Traffic likes Bangalore people. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಲಿಫ್ಟಿಗೆ ವೇಟ್ ಮಾಡ್ತಿದ್ದೀನಿ ಗೈಸ್. ಲಿಫ್ಟ್ ಬಂದ ತಕ್ಷಣ ಮೇಲೆ ಹೋಗ್ಬಿಡೋದಷ್ಟೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಲ್ರೆಡಿ 11 ಆಗದ. ಮೇ ಬಿ ಒಂದು 5 minutes ಅಷ್ಟೇ ಕಮ್ಮಿ ಇರೋದು. ಸೊ ಬನ್ನಿ ನಮ್ಮ ಆಫೀಸ್ ತೋರಿಸ್ತೀನಿ. ಈ ಮಿರರ್ ನಂಗೆ ತುಂಬಾ ಇಷ್ಟ. ಯೂಶುವಲಿ ಗರ್ಲ್ಸ್ ಲೈಕ್ಸ್ ಮಿರರ್ಸ್. Women. ಏನಂತೀರಾ? ಮತ್ತೆ ಬ್ರೇಕಲ್ಲಿ ಸಿಗ್ತೀನಿ ಗಾಯ್ಸ್ ಎಲ್ರಿಗೂ. 10 hours later. ಗೈಸ್ ಇದು ನನ್ನ ಲ್ಯಾಪ್ಟಾಪ್ ಮತ್ತು ನಂದು ಡೈರಿ. ಸೊ ನಾನು ಬ್ರೇಕಲ್ಲಿ ಒಂದು ಸಣ್ಣ ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಇದು ನಮ್ಮ ಆಫೀಸಲ್ಲಿ ಇವತ್ತು ಇದು ಬಲೂನ್ ಊದಕ್ಕೆ ತಂದಿದ್ರು. ಸೊ ಅದನ್ನು ಊದ್ಬಿಟ್ಟು ಆಟ ಆಡ್ತಿದ್ವಿ. ಸೊ ವಿಲ್ ಆಲ್ಸೋ ಎಂಜಾಯ್. ಸೊ ಅದಾದಮೇಲೆ ನಾನು ಟೀ ಬ್ರೇಕಲ್ಲಿ ಟೀ ಮತ್ತು ಬಿಸ್ಕೆಟ್ ತಿಂದೆ. ಸೊ ತಿಂದಮೇಲೆ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿ. ಗಾಯ್ಸ್ ನಾ ಈಗ ಆಫೀಸ್ನಿಂದ ಹೊರಗೆ ಬಂದೀನಿ. ಸೊ ನಮ್ಮ ಪಪ್ಪಾಗೋಸ್ಕರ ವೇಟ್ ಮಾಡ್ಲಿದ್ದೀನಿ. ಸೊ ನೋಡ್ರಿ ಇಲ್ಲಿ ಬ್ಯಾಕ್ಗ್ರೌಂಡ್ನಾಗೆ ಚಂದ ಫ್ಲವರ್ಸ್ ಅದಾವ. ಸೊ ನಮ್ಮ ಪಪ್ಪ ಬಂದ ತಕ್ಷಣ ಹೊರಡೋದು. ಇವತ್ತು ಆಫೀಸ್ನಾಗ ಮಸ್ತ್ ಫುಲ್. ನಾಳೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಲಿದ್ದೀವಿ ನಮ್ಮ ಆಫೀಸ್ನಾಗ. ಸೊ ಆ ಬ್ಲಾಗ್ ನಾಳೆ ಬರುತ್ತೆ. ಸೊ ಸ್ಟೇ ಟ್ಯೂನ್. ನೋಡ್ರಿ ಗಾಯ್ಸ್ ಎಷ್ಟು ಮಸ್ತ್ ಅದಲ್ಲ ವ್ಯೂ.
ನಿಮ್ಮೆಲ್ಲರ ಜೊತೆ ಒಂದು ನಾ ಸ್ಟೋರಿ ಶೇರ್ ಮಾಡ್ಕೋಬೇಕು. ಏನಂದ್ರೆ ನಾವು ಲಿಫ್ಟ್ನಾಗ ಹೋಗೋದನ್ನೇ ಕರೆಂಟ್ ಆಫ್ ಆಗೋಯ್ತು. ಈ ಅಪ್ಪ ನಂಗಂತೂ ಜೀವನೇ ಬಾಯಿಗೆ ಬಂದಿತ್ತು. ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ಬೆಲ್ಲ ಆಯ್ತು. ಬೆಲ್ಲ ತಕ್ಷಣ ತಾನೇ ಡೋರ್ ಓಪನ್ ಆಗ್ಬಿಡ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನಾವೆಲ್ಲ ಆಚೆ ಬಂದ್ಬಿಟ್ವಿ. ಒಂದ್ ಕ್ಷಣಕ್ಕೆ ನನ್ನ ಜೀವ ಬಾಯಿಗೆ ಬಂದಿತ್ತು. ಎಲ್ಲಿ ಇವತ್ತು ನಾನು ಸಿಕ್ಕಾಕೊಂಡ್ಬಿಟ್ಟ ಲಿಫ್ಟ್ನಾಗ ಅಂತ. ಅಯ್ಯೋ, ನಾಳೆಯಿಂದ ಲಿಫ್ಟಲ್ಲಿ ಹೋಗೈತಿ. ಇವಾಗ ನಮ್ಮ ಪಯಣ ಮನೆ ಕಡೆ. ಸೊ ನಮ್ಮ ಪಾಪ ಬಂದಾಯ್ತು, ನಾವು ಕುತ್ಕೊಂಡು ಮನೆ ಕಡೆ ಹೋಗ್ಲಿಕತ್ತೀವಿ. ಸೊ ಹೋಗ ಮುಂದ ನೋಡ್ಬೇಕು ನೀವು ಇಷ್ಟು ಟ್ರಾಫಿಕ್. ಆ ಟ್ರಾಫಿಕ್ನಾಗ ಒಂದು ಅಬ್ಸರ್ವ್ ಮಾಡ್ರಿ, ಅಲ್ಲಿ ತ್ರಿವರ್ಣ ಧ್ವಜ ಕಾಣಕತ್ತದ. ಟ್ರಾಫಿಕ್ ಸಿಗ್ನಲ್ದ ಏನಿರೋ ಸ್ಕ್ರೀನ್ ಇರುತ್ತಲ್ಲ, ಸ್ಕ್ರೀನ್ ಮೇಲೆ ಧ್ವಜ ನೋಡಿ ನಾನು ಶಾಕ್ ಆಗ್ಬಿಟ್ಟೆ. 10 hours later. ಗಾಯ್ಸ್, ಮನೆ ಹತ್ರ ಬರ್ತಿದ್ದೀನಿ. ಸೊ ನಮ್ಮ ಪಪ್ಪ ಬಿಟ್ಟು ಹೋದ್ರು. ಸೊ ನಾನು ಮನೆ ಹತ್ರ ಹೋಗ್ತಿದ್ದೀನಿ. ಇವತ್ತು ಫುಲ್ ಒಂಥರ ಏನೋ ಸುಸ್ತು. ಫಿಸಿಕಲಿ ಹೋಗಿ ಕೆಲಸ ಮಾಡೋದು, ಮೆಂಟಲಿ ಹೋಗಿ ಕೆಲಸ ಮಾಡೋದು ಅಷ್ಟೇ ಅಂತ ನನಗೆ ಅನ್ಸುತ್ತೆ. ನನಗಂದ್ರೆ ಎರಡು ಸ್ಟ್ರೆಸ್. ಅವ್ರಿಗೆ ಬಾಡಿ ಪೇನ್ ಆಗತ್ತೆ, ನಮಗೆ ಮೈಂಡ್ ಪೇನ್. ಬರ್ರಿ, ನಾ ಬಂದೀನಿ. ನಮ್ಮ ಮಮ್ಮಿ ಫುಲ್ ನಿದ್ದಿ. ಸೊ ಗಾಯ್ಸ್, ಮನೆಗೆ ರೀಚ್ ಆಗಿನಿ. ಸೊ ಬ್ಯಾಗಲ್ಲೆಲ್ಲ ಇಟ್ಬಿಟ್ಟಿನಿ. ಸೊ ಇವಾಗ ಏನೋ ಒಂದು ಆರ್ಡರ್ ಬಂದದ ನಮ್ಮ ಮನೆ. ಸೊ ನಮ್ಮ ಮನೆಗೆ ಬರೋಷ್ಟಲ್ಲಿ ಒಂದು ಆರ್ಡರ್ ಬಂದದ. ಸೊ ಅನ್ಬಾಕ್ಸ್ ಮಾಡೋಣ ಬರ್ರಿ, ಒಳಗೆ ಏನದಂತ. ಏನಿರಬಹುದು ಗೊತ್ತಿಲ್ಲ, ನಾ ಭಾಳ ದಿನ ಆಯ್ತು ಆರ್ಡರ್ ಮಾಡಿ, ನಮ್ಗೆ ನೆನಪು ಇಲ್ಲ. ಸೊ ಏನು ಬಂದದ ಅಂತ ನೋಡೋಣ. ಮೇ ಬಿ ಸಮಥಿಂಗ್ ಜ್ಯುವೆಲ್ರಿ ಐಟಮ್ಸ್ ಇದ್ದಿರ್ಬೇಕು. ನಾನು ನೆನಪು ಅವಾಗ ಮಾಡಿದ್ದು. ಸೊ ನಮ್ಮ ಮಮ್ಮಿ ಫೋನ್ ನಿಂತು ಮಾಡಿದ್ದ. ನೋಡೋಣ ಬರ್ರಿ. ಏನಿರ್ಬೋದು, ಎಲ್ಲ ಥರ ಜ್ಯುವೆಲ್ರೀಸ್ ಅದಾವ. ನೆಕ್ಸ್ಟ್ ಸೆಟ್ ಎಲ್ಲ ಇದ್ವು. ಸೊ ಇದು ಒಂದಿರಲಿಲ್ಲ. ಸೊ ಇದು ಮಾಂತಿಕ ಒಂದಿರಲಿಲ್ಲ. ಸೊ ನಾವು ಆರ್ಡರ್ ಮಾಡಿದ್ವಿ, ಬಂದಿದೆ ನೋಡಿ ಗಾಯ್ಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನಿಮ್ಗೆ ಏನಾದರೂ ಬೇಕಂದ್ರೆ ಕಮೆಂಟ್ ಹಾಕಿ. ಲುಕಿಂಗ್ ಗುಡ್, ಚಂದ ಅದ. ಒಂದು ಸೆಕೆಂಡ್, ನಾ ಹಿಂಗೆ ಮಾಡಿ ತೋರಿಸ್ತೀನಿ. ಅದರಲ್ಲಿ ಚಂದ ಕಾಣಿಸುತ್ತೆ. ಇನ್ನು ಕೈ ಮೇಲೆ ಹಾಕೊಂಡು ತೋರಿಸಿದ್ರೆ ಅಂದರೆ ಇದು ಇಲ್ಲಿ ಬರುತ್ತೆ, ಈ ಸೈಡಿಗೂ ಬರುತ್ತೆ. ಆ ಥರದ್ದು ಹಾಕೊಂಡೇ ತೋರಿಸ್ಬಿಡ್ತೀನಿ. ಸುಮ್ಮನೆ ಕನ್ಫ್ಯೂಷನ್ ಏನಕ್ಕೆ. ಫಾರ್ಮಲ್ಸ್ ಡ್ರೆಸ್ ಮೇಲೆ ಹೇಗೆ ಕಾಣಿಸ್ತಿರ್ಬೇಕು. ಇಷ್ಟ ಅಸಹ್ಯ ಅನಿಸುತ್ತೆ ನಂಗೆ ಗೊತ್ತು. ಬಟ್ ನೋಡು, ನಿನ್ನ ಗಂಗಾ ಸುಮ್ಮನೆ ನಿಮ್ಮ ಕ್ಲಾರಿಟಿಗೋಸ್ಕರ. ಹೇಗೆ ಕಾಣಿಸ್ತಿದೆ ಗೈಸ್? ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಭಾಳ ಗ್ರ್ಯಾಂಡ್ ಲುಕ್ ಏನಾದರೂ ಮಾಡಿದಾಗ ಇದು ಬೇಕಾಗುತ್ತಂತ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಪ್ರಾಡಕ್ಟ್. ಈ ಪ್ರೈಸ್ನಾಗ ಇಷ್ಟು ಚಂದ ಕ್ವಾಲಿಟಿ ಬರ್ತದೆ. ಮತ್ತು ಇದು ಫುಲ್ ಕವರ್ ಆಗ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಕವರ್ ಆಗದ ಅಂದ್ರೆ ಆನ್ಲೈನ್ನಾಗ ನಂಬೋದು ಭಾಳ ಕಷ್ಟ. ಒಂದೊಂದ್ಸಲ ಎಲ್ಲ ಪ್ರಾಡಕ್ಟ್ ಚೆನ್ನಾಗಿ ಬರ್ತವೆ, ಒಂದೊಂದ್ಸಲ ಹಿಂಗೆ ನಕಲಿ ಮಾಡ್ತಾವ. ಸೊ ಆಲ್ಮೋಸ್ಟ್ ಚೆನ್ನಾಗದ. ಇದೆಲ್ಲ ಮುಚ್ಚಿಟ್ಟು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಸೊ ಇದೆಲ್ಲ ತೆಗೆದು ಡ್ರೆಸ್ ಚೇಂಜ್ ಮಾಡಿ ನಾನು ಫ್ರೆಶ್ ಅಪ್ ಆಗಬೇಕು. ಆಲ್ರೆಡಿ ಇವಾಗ 6:30 ಆಗ್ಲತ್ತಿರಬೇಕು. ಆಗಿದೆ ಗಾಯ್ಸ್. ನಾನು ಭಾಳ ಟಯರ್ಡ್ ಆಗಿನಿ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಹೀಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಲಾಸ್ಟಾಗಿ ಹೇಳೋದಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಡ್ರೀಮರ್ಸ್ ಫ್ಯಾಮಿಲಿ ದೊಡ್ಡದಾಗಬೇಕು. ಸೊ ಇವಾಗ 447 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಅದರ. ಆ ಡ್ರೀಮರ್ ಫ್ಯಾಮಿಲಿ ದೊಡ್ಡದಾಗಬೇಕು. ಸೊ ಎಲ್ರಿಗೂ ಕೊನೆಗೆ ಹೇಳೋದಷ್ಟೇ, ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಸ್ಟ್ ಟೈಮ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮುಂದೆ ಬರೋ ವಿಡಿಯೋಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ದೋಸ್ತ.